ಗಾಂಭೀರ್ಯದ ನಡೆಗೆ ಫಿದಾದ ಜನರು. ಬಿಕ್ಕೋಡಿನ ಮುಖ್ಯ ರಸ್ತೆಯಲ್ಲಿ ಕಾಣಿಸಿಕೊಂಡ ಭೀಮ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು. ಭೀಮನ ವಾಕಿಂಗ್ ನೋಡಿ ಶಾಕ್ ಆದ ಜನರು. ಯಾರಿಗೂ ಏನೂ ಮಾಡದೆ ಕಾಡಿನ ಕಡೆ ಮುಖ ಮಾಡಿದ ಭೀಮ ಹೋಗುವಾಗ ಭದ್ರತೆ ಕೊಟ್ಟ ಅರಣ್ಯ ಇಲಾಖೆ ಸಿಬ್ಬಂದಿ. ಅರವಳಿಕೆ ತಜ್ಞ ವೆಂಕಟೇಶ್ರನ್ನ ಬಲಿ ಪಡೆದಿದ್ದ ಭೀಮ ಕಳೆದ 2 ವರ್ಷಗಳ ಹಿಂದೆ ನಡೆದಿದ್ದ ಘಟನೆ. ಅದಾದ ಬಳಿಕ ತುಂಬಾ ಶಾಂತ ಸ್ವಭಾವದಿಂದ ಇರುವ ಭೀಮನ ರಾಜ ಗಾಂಭೀರ್ಯ ನಡೆಗೆ ಫಿದಾಗಿದ್ದಾರೆ ಜನರು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಿಕ್ಕೋಡು ಮುಖ್ಯ ರಸ್ತೆಯಲ್ಲಿ ಭೀಮ ಕಾಣಿಸಿಕೊಂಡಿದ್ದಾನೆ. ಭೀಮನ ವಾಕಿಂಗ್ ನೋಡಿ ಶಾಕ್ ಆಗಿದ್ದಾರೆ ಜನ. ಯಾರಿಗೂ ಕೂಡ ಏನೂ ಮಾಡದೆ ಕಾಡಿನ ಕಡೆಗೆ ಭೀಮ ಹೆಜ್ಜೆಯನ್ನು ಹಾಕಿದ್ದಾನೆ. ಇನ್ನು ಭೀಮ ಹೋಗುವಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಆತನಿಗೆ ರಕ್ಷಣೆಯನ್ನ ಒದಗಿಸಿಕೊಟ್ಟಿದ್ದಾರೆ. 2 ವರ್ಷಗಳ ಹಿಂದೆ ಅರವಳಿಕೆ ತಜ್ಞ ವೆಂಕಟೇಶ್ ಅವರ ಮೇಲೆ ದಾಳಿ ಮಾಡಿ ಅವರನ್ನ ಭೀಮ ಬಲಿ ಪಡೆದಿದ್ದ. ಇದಾದ ಬಳಿಕ ತುಂಬಾ ಶಾಂತ ಸ್ವಭಾವದವನಂತೆ ಕಾಣಿಸ್ತಿದ್ದಾನೆ ಭೀಮ. ಇಂದು ಯಾರಿಗೂ ಕೂಡ ಯಾವುದೇ ತೊಂದರೆಯನ್ನ ಮಾಡದೆ ತನ್ನ ಪಾಡಿಗೆ ತಾನು ಕಾಡಿನ ಕಡೆ ಮುಖ ಮಾಡಿದ್ದಾನೆ. ಏನ್ ಸೈತ ಇದು ಏನ್ ಮರಿ ಆನಿದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.